ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ, ಪ್ರತಿಭಟನಾ ನಿರತ ರೈತರಿಂದ ಅನ್ನದಾಸೋಹ. 8ನೇ ದಿನ ಕೂಡ ನಿರಂತರವಾಗಿ ಅನ್ನದಾಸೋಹ ನಡೆದಿದೆ. ಅನ್ನ ಸಾಂಬಾರ್ ಸಿದ್ಧಪಡಿಸ್ತಾ ಇದ್ದಾರೆ ರೈತರು. ತರಕಾರಿ, ಅಕ್ಕಿ, ಬೇಳೆ ತಂದು ರೈತರು ಕೊಡ್ತಾ ಇದ್ದಾರೆ. ಗುರ್ಲಾಪುರ ಇಟ್ನಾಳ ಗ್ರಾಮಸ್ಥರು ಅಡುಗೆ ತಯಾರಿ ಮಾಡ್ತಿದ್ದಾರೆ. ಪ್ರತಿ ದಿನ 18 ಕ್ವಿಂಟಲ್ ಅಕ್ಕಿ, 18 ಕ್ವಿಂಟಲ್ ಸಾಂಬಾರ್, 18 ಕ್ವಿಂಟಲ್ ಅಕ್ಕಿ ಅನ್ನ ಮಾಡ್ತಾರೆ. 18 ಕ್ವಿಂಟಲ್ ಸಾಂಬಾರ್, 6000 ಲೀಟರ್ ಮಜ್ಜಿಗೆ ವಿತರಣೆಯಾಗ್ತಾ ಇದೆ. ಕೂಲಿ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಇವರಿಗೆ ಸಹಾಯ ಮಾಡ್ತಾರೆ. ರಾತ್ರಿ ಸ್ಥಳದಲ್ಲೇ ಅಡುಗೆಯನ್ನು ಗ್ರಾಮಸ್ಥರು ಸಿದ್ಧಪಡಿಸ್ತಾರೆ. ಸಮೀಪದ ಜಿಲ್ಲಾ ಉಸ್ತುವಾರಿ ಮತ್ತು ಶಾಸಕರು ಸ್ಪಂದಿಸಲಿಲ್ಲ ಅಂತ ಗುರ್ಲಾಪುರ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಸ್ಪಂದಿಸ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಗುರ್ಲಾಪುರ ಗ್ರಾಮಕ್ಕೆ ರಾಜಕಾರಣಿಗಳಿಗೆ ಬಹಿಷ್ಕಾರ ಹಾಕ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಹಾಕಿದ್ದಾರೆ. 8ನೇ ದಿನ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ, ಜೊತೆಗೆ ಅನ್ನದಾಸೋಹ ಕೂಡ. ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನರು ಬಂದು ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ರೈತರು ಕೂಡ ಬಿಟ್ಟು ಬಿಡದೆ ಇದೇ ಸ್ಥಳದಲ್ಲಿ ಕುಳಿತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಹೋರಾಟದಲ್ಲಿ ನಿರಂತರವಾಗಿ ದಾಸೋಹ ಕೂಡ ನಡೀತಾ ಇರುವಂಥದ್ದು. ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ಈ ಒಂದು ಗುರ್ಲಾಪುರ ಮತ್ತು ಇಟ್ನಾಳ ಗ್ರಾಮದ ಜನರು ಎಲ್ಲರೂ ಕೂಡ ಇಲ್ಲಿ ಏನು ಲಕ್ಷಾಂತರ ಜನರು ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ತಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲಿ ಬಂದು ತರಕಾರಿ ಹೆಚ್ಚುವುದರಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಹೋರಾಟಕ್ಕೆ ತಮ್ಮ ಅಳಿಲು ಸೇವೆಯನ್ನು ಮಾಡಿ ತೋರಿಸ್ತಾ ಇರುವಂಥದ್ದು. ನಿಜಕ್ಕೂ ನಿರಂತರವಾಗಿ ಇಲ್ಲಿ ಅನ್ನದಾಸೋಹ ನಡೀತಾ ಇರುವಂಥದ್ದು. ಈ ಪಾತ್ರೆಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟರ ಮಟ್ಟಿಗೆ ಜನರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಇದು ಒಂದಲ್ಲ ಎರಡಲ್ಲ, ಸುಮಾರು 10 ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅನ್ನವನ್ನು ಹಿಡಿದು ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿರಂತರವಾಗಿ ನೋಡ್ಬೋದು. ಈಗ ಬೆಳಗಿನ ಜಾವ ಆಗಿದೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೀತಿಯಂಥ ತಯಾರಿಯನ್ನು ಇಲ್ಲಿರುವಂತಹ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಬೆಳಗಿನ ಉಪಹಾರವನ್ನು ಕೂಡ ಸೇವಿಸ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಅಂದರೆ ಈಗ ಬೆಳಗಿನ ಜಾವದ ಉಪಹಾರವನ್ನು ಸಿದ್ಧಪಡಿಸಿ ಮತ್ತೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಈ ಒಂದು ಗ್ರಾಮದ ಜನರು, ಯುವಕರು, ಮಹಿಳೆಯರು, ವಯಸ್ಸಾದವರು ಎಲ್ಲರೂ ಕೂಡ ತಮ್ಮ ಊರಲ್ಲಿ ಈ ಒಂದು ದೊಡ್ಡ ಹೋರಾಟ ನಡೀತಾ ಇದೆ, ಐತಿಹಾಸಿಕ ಹೋರಾಟ ನಡೀತಾ ಇದೆ. ಹೀಗಾಗಿ ನಾವು ಈ ಒಂದು ಹೋರಾಟಕ್ಕೆ ಅಡುಗೆ ಮಾಡಿ ಇಲ್ಲಿ ಬರುವಂತಹ ಪ್ರತಿಭಟನಾಕಾರರಿಗೆ ಕೊಡುವುದರ ಮೂಲಕ ತಮ್ಮ ಒಂದು ಸೇವೆಯನ್ನು ಮಾಡುವಂಥದ್ದು. ಸೊ ಈ ಗುರ್ಲಾಪುರ ಮತ್ತು ಇಟ್ನಾಳ ಗ್ರಾಮದವರೇ ಖುದ್ದು ಎಲ್ಲವನ್ನು ಮುಂಜಾಗ್ರತೆಯನ್ನು ವಹಿಸಿಕೊಂಡಿರುವಂಥದ್ದು. ತರಕಾರಿಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ತರಕಾರಿಗಳನ್ನು ತಂದು ಕೊಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರು ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇಷ್ಟೊಂದು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟದ ಹಿನ್ನೆಲೆ ಇಲ್ಲಿ ಬರುವಂತಹ ರೈತರಿಗೆ ಎಲ್ರಿಗೂ ಕೂಡ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ? ಈ ದಿನ 8ನೇ ದಿನ ಇದು ಹೋರಾಟ. ಈ ದಿನದವರೆಗೂ ಪ್ರತಿದಿನಾಲು 2 ರಿಂದ 2.5 ಲಕ್ಷ ಜನ ಬಂದು ಅನ್ನದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಊಟ ಮಾಡೋದ್ರ ಜೊತೆಗೆ ತಾವು ತಮ್ಮ ಊರಿನಿಂದ ಏನು ರೊಟ್ಟಿ ಆಗಲಿ, ಅನ್ನ ಆಗಲಿ, ಅಕ್ಕಿ ಕಟ್ಟ ಆಗಲಿ, ಏನೇ ಬೇಕು ನಮಗೆ ಎಲ್ಲವನ್ನು ತಾವೇ ತಮ್ಮಂದು ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವುದೇ ಜಾತಿ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಈ ಅನ್ನದಾಸೋಹದಲ್ಲಿ ಭಾಗಿಯಾಗಿರ್ತಾರೆ. ಹಗಲು ರಾತ್ರಿಯಲ್ಲಿ ನಾವೆಲ್ಲ ಇಲ್ಲೇ ದುಡ್ಡು ತೆಗೆದಿದ್ದೀವಿ. ಇವತ್ತಿಗೆ ನಿನ್ನೆ ದಿನ 18 ಕ್ವಿಂಟಲ್ ಅಕ್ಕಿ ಹಾಗೂ 17 ಕ್ವಿಂಟಲ್ ಸಾಂಬಾರು, ಅದೇ ಥರನಾಗಿ ಬುಂದಿ, ಅದೇ ಥರನಾಗಿ ಒಬ್ಬರು ನಿನ್ನೆ ನಮ್ಮ ನಾಡಗೌಡರು ಅಂತೇಳಿ ಮಜ್ಜಿಗೆ 6000 ಲೀಟ್ರ್ ಮಜ್ಜಿಗೆ, 400 ಗ್ರಾಮಸ್ಥರಿಂದ 6000 ಲೀಟ್ರ್ ಮಜ್ಜಿಗೆ, ಹಾಗೆ ಏನು ಪಲಾವು, ಅದೇ ರೀತಿಯಾಗಿ ಇವತ್ತು 25 ಚೀಲ ಚುಮ್ಮರಿಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಉಪಹಾರ ಸಲುವಾಗಿ. ಹಾಗೆ ಮಸಾಲೆ ಅನ್ನ. ಈ ನಮ್ಮ ಹೋರಾಟಕ್ಕೆ ಬರ್ತಕ್ಕಂಥ ರೈತಿಗೆ ಪ್ರತಿಯೊಬ್ಬರಿಗೂ ಯಾವುದೇ ಕುಂದು ಕೊರತೆ ಇಲ್ಲದಾಗಿ 8ನೇ ದಿನದವರೆಗೂ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳಿ ನಾವು ಇನ್ನೂವರೆಗೆ ಯಾವುದೇ ಅಂಗಡಿಗೆ ಹೋಗಿ ಖರೀದಿನೂ ಮಾಡಿಲ್ಲ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ರೆ, ಇನ್ನೊಂದು ಕಡೆ ಗುರ್ಲಾಪುರ ಭಾಗದಲ್ಲಿ ಒಂದು ಕಡೆ ದಾಸೋಹದ ವ್ಯವಸ್ಥೆ, ಮತ್ತೊಂದು ಕಡೆ ಹೋರಾಟದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಬೆಳಗಾವಿಯ ಮೂಡಲಗಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಮೂಡಲಗಿ ಪಟ್ಟಣವನ್ನ ಬಂದ್ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲ್ಮೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿದ್ದಾರೆ.
ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಅನ್ನದಾತರು. ಕಬ್ಬಿಗೆ ಇವತ್ತೇ ಬೆಲೆ ನಿಗದಿ ಮಾಡಬೇಕು ಅನ್ನೋದು ಅವರ ಒತ್ತಾಯ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಭಟನೆಯ ಕಾವು ಜೋರಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿರಂತರವಾಗಿ ಹೋರಾಟ ನಡೀತಾ ಇದೆ. ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು, ಟನ್ ಕಬ್ಬಿಗೆ 3,500 ರೂಪಾಯಿಯನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಅಹೋರಾತ್ರಿ ಧರಣಿ, ಸಿಟಿ ಬಂದ್, ಹೀಗೆ ತಮ್ಮ ಆಕ್ರೋಶವನ್ನು ರೈತರು ಹೊರಹಾಕ್ತಾ ಇದ್ದಾರೆ. ಕೂಡಲೇ ಸರ್ಕಾರ ತಮ್ಮ ಆಗ್ರಹಕ್ಕೆ ಮಣಿಬೇಕು ಅನ್ನೋದು ಇವರು ಒತ್ತಾಯ. ಒಗ್ಗಟ್ಟಿರಲಿ